ಹಾಯ್ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಇನ್ನು ಸಂಡೇ ಬೆಳಗಿನ ಜಾವ 5:30 ಇದು. ಇನ್ನು ಬೆಳಗಿನ ಜಾವ 3 ಗಂಟೆಗೆ ಎದ್ದು ಎಲ್ಲರೂ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು, ಏಕೆಂದರೆ ಮಕ್ಕಳೆಲ್ಲ ನಮ್ಮ ಮನೇಲೇ ಇದ್ದರು, ಅವ್ರಿಗೂ ಕೂಡ ಎಲ್ಲ ಸ್ನಾನ ಮಾಡಿಸ್ಕೊಂಡು ಇನ್ನು 5 ಗಂಟೆಗೆ ಹೊರಟ್ವಿ. ಎಲ್ಲಿಗೆ ಹೊರಟ್ವಿ ಅಂದರೆ ಫುಲ್ ವೀಡಿಯೋ ನೋಡಿ ಗೊತ್ತಾಗುತ್ತೆ. ಆಮೇಲೆ ಎಲ್ಲರೂ ಕಾರ್ ಹತ್ಕೊಂಡು ಹೊರಟ್ವಿ. ಆಮೇಲೆ ನಮ್ಮ ದೊಡ್ಡತ್ತೆನೂ ಕೂಡ ಪಿಕ್ ಮಾಡಬೇಕಿತ್ತು, ಅವ್ರನ್ನೂ ಕೂಡ ಪಿಕ್ ಮಾಡಿಕೊಂಡು ಹೊರಟ್ವಿ. ಆವಾಗ ಸ್ವಲ್ಪ ಹೋದ್ಮೇಲೆ ಇನ್ನೂ ಕತ್ಲೇ ಇತ್ತು. ಆಮೇಲಿಂದ ಹೋಯ್ತಾ ಸ್ವಲ್ಪ ಬೆಳಕರಿತಾ ಇತ್ತು. ಆಮೇಲೆ ನಮಗೆ ಒಂದು ಸ್ವಲ್ಪ ಎಲ್ಲಿಗೆ ಹೋಗ್ತಾ ಇರೋದು ಅಂದರೆ ಚಿಕ್ಕಮ್ಮದೇವಿ ಬೆಟ್ಟಕ್ಕೆ. ಅದೇ ನಾನು ಹೇಳಿದ್ನಲ್ಲ, ನಮ್ಮ ಅಣ್ಣಂದು ಬೀಗ್ರೂಟ ಐತೆ ಅಂತ. ನಮ್ಮ ಚಿಕ್ಕಮ್ಮವ್ರ ಮಗಂದು ಬೀಗ್ರೂಟ ಇತ್ತು. ಸೊ ಬೇಗ ಹೋಗಬೇಕಿತ್ತಲ್ಲ ಅಂತ ಅವರೆಲ್ಲ ನೈಟೇ ಹೋಗಿದ್ರು ಆಲ್ಟ್ಗೆ. ನಮ್ಮನ್ನು ಕೂಡ ಕರೆದ್ರು, ಬಟ್ ನಾವು ಹೋಗಲಿಲ್ಲ. ಬೆಳಗಿನ ಜಾವನೇ ಬರ್ತೀವಿ ಅಂತ ಹೇಳ್ಬಿಟ್ಟು ಹೋದ್ವಿ. ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಫಸ್ಟು ದೇವಸ್ಥಾನಕ್ಕೆ ಹೊಂಟೋಗ್ಬಿಡೋಣ ಅಂತ ದೇವಸ್ಥಾನ ಹತ್ರ ಹೋಗಿ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಮೆಟ್ಲು ಹತ್ಕೊಂಡು ದೇವಸ್ಥಾನಕ್ಕೆ ಹೋದ್ವಿ. ಆಮೇಲೆ ದೇವಸ್ಥಾನದಲ್ಲಿ ಇನ್ನೂ ಅಭಿಷೇಕ ನಡೀತಾ ಇತ್ತು. ದೇವ್ರಿಗೆ ಸೀರೆ ಉಡಿಸ್ತಾಯಿದ್ರು. ಇನ್ನೂ ಪೂಜೆ ಸ್ಟಾರ್ಟ್ ಆಗಿರಲಿಲ್ಲ. ಆಗ್ತಾನೆ ಬೆಳಕರ್ದಿತ್ತು. ಇನ್ನೂ 6 ಗಂಟೆ. ಇನ್ನೂ ಬೇಗ ಹೋಗ್ಬೋದಾಗಿತ್ತು, ಬಟ್ ನಮಗೊಂದು ಕೆಲಸ ವಹಿಸ್ಬಿಟ್ಟಿದ್ರು. ಏನಂದರೆ ಹಾಲು ಮೊಸರು ಇನ್ನೂ ಐಟಮ್ಸ್ ಎಲ್ಲ ತೊಗೊಬನ್ನಿ ಅಂತ. ಅದೆಲ್ಲ ಡೈರಿ ಓಪನ್ ಆಗೋ ಗಂಟೆ ಕಾಯ್ಕೊಂಡು ನಿಂತ್ಕೊಂಡ್ವಿ, ಬಟ್ ಓಪನ್ ಆಗಲಿಲ್ಲ. ಸರಿ ಅಂತ ಹಾಗೆ ಬಂದ್ವಿ. ಇನ್ನು ನಮ್ಮನೆ ದೇವರು ಕೂಡ ಚಿಕ್ಕಮ್ಮ ದೇವಿನೇ ಆಗಿರೋದ್ರಿಂದ ನನ್ನ ಹಸ್ಬೆಂಡ್ ಕೂಡ ಪೂಜೆ ಸಾಮಾನು ಹಾರ ಎಲ್ಲ ತೊಗೊಬಂದಿದ್ರು. ಆಮೇಲೆ ಅವ್ರುಗಳು ಎಲ್ಲ ಅಭಿಷೇಕಕ್ಕೋಸ್ಕರ ಕಾಯ್ಕೊಂಡು ಕೂತಿದ್ರು. ನಾವು ಹೋಗಿ ಡೈರೆಕ್ಟ್ ಪೂಜೆ ಎಲ್ಲ ಮಾಡಿಸ್ಕೊಂಡು ಆಮೇಲೆ ಸ್ವಲ್ಪ ರಿಷಿಕಾ ರಿತಾನ್ಯ ಅವ್ರ ಜೊತೆಲೂ ಆಟ ಆಡಿಕೊಂಡು ಲಿಪ್ಸ್ಟಿಕ್ ಹಚ್ಕೊಳ್ತೀನಿ ಅಂದ ತಕ್ಷಣ ಬಂದಳು ನನ್ನ ಹತ್ರಕ್ಕೆ. ಆಮೇಲೆ ದೇವರಿಗೂ ಕೂಡ ನಮಸ್ಕಾರ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ತಿರ್ಗಾ ಕೆಳಗಡೆ ಇಳಿದ್ವಿ. ಅಲ್ಲಿ ರೂಮ್ ಹತ್ರ ಹೋದ್ವಿ. ಇನ್ನೂ ಅಷ್ಟೊಂದೇನು ಪ್ರಿಪ್ರೇಷನ್ ಆಗಿರಲಿಲ್ಲ. ಆಮೇಲೆ ಪ್ರಸಾದ ಕೂಡ ಕೊಡ್ತೀವಿ ಅಂದ್ಬಿಟ್ಟು ಪ್ರಸಾದ ಕೊಟ್ಟರು. ಅದನ್ನು ಕೂಡ ತಿಂದ್ಕೊಂಡು ನಾಷ್ಟಕ್ಕೆ ವಾಂಗಿಬಾತ್ ಮಾಡಿದರು, ಅದನ್ನು ಕೂಡ ತಿಂದ್ಕೊಂಡು ಆಮೇಲೆ ಹುಡುಗಿಗೆಲ್ಲ ರೆಡಿ ಮಾಡಿ ರಿಸೆಪ್ಷನಿಗೆ ನಿಲ್ಲಿಸಿದ್ರು. ಆಮೇಲೆ ಊಟಕ್ಕೆ ಕೂತ್ಕೊಂಡ್ವಿ. ಅಷ್ಟರಲ್ಲಿ ನಮ್ಮ ಧನುನೂ ಬಂದ. ಇನ್ನು ಹೆಂಗಿದ್ರು ಇನ್ನೂ ಲೇಟಾಗುತ್ತೆ ಅವರೆಲ್ಲ ಹೊರಡೋದು ಅಂತ ಅಂದ್ಬಿಟ್ಟು ನಾವು ಅವ್ರ ಜೊತೆನೇ ಊಟಕ್ಕೆ ಕೂತ್ಕೊಂಡು ಎಲ್ಲ ಊಟ ಮಾಡ್ಕೊಂಡು ನಮ್ಮ ಧನು ಜೊತೆನೇ ಕಾರ್ ಹತ್ಕೊಂಡು ಬಂದುಬಿಟ್ವಿ. ಇನ್ನು ಪ್ರಿಯಾವಂತೆ ಸಂಗೀತ ಅವರೆಲ್ಲ ತಾಂಬೂಲ ಹಚ್ಚೋದ್ರಲ್ಲಿ ಬ್ಯುಸಿ ಇದ್ದರು. ನನ್ನ ಹಸ್ಬೆಂಡ್ ಬಡ್ಸೋದ್ರಲ್ಲಿ ಬ್ಯುಸಿ ಇದ್ದರು. ಅವ್ರಿಗೊಂದು ಬಾಯ್ ಹೇಳಿ ಮೈಸೂರು ಕಡೆ ಬಂದ್ವಿ. ಆಮೇಲೆ ಮಕ್ಕಳು ನಾನು ಮಾತ್ರ ಮನೆ ಕಡೆ ಬಂದ್ವಿ. ಇನ್ನು ಮಿಕ್ಕವರೆಲ್ಲ ಆಮೇಲೆ ಬಂದರು. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು.